ಬಟ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಇದು ಮತ್ತೆ ಅವರ ಏನು ಓಲ್ಡ್ ರಾಜ್ಯ ತರಬೇಕು ಅಂತ ಪ್ರಯತ್ನ ನಡೀತಾ ಇದೆಯಲ್ಲ, ಅದಕ್ಕಾಗಲ್ಲ. ಆ ರಿಪಬ್ಲಿಕ್ಗೆಲ್ಲ ಅವಕಾಶ ಕೊಡುವುದಿಲ್ಲ. ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತನ ನಾವು ಏನ್ ಕಂಟ್ರೋಲ್ ಅಲ್ಲಿ ಇಡಬೇಕು, ಅವ್ರ ಆಲೆ ನಮ್ಮ ಚೀಫ್ ಮಿನಿಸ್ಟರ್ ಏನ್ ಗೈಡ್ ಮಾಡಬೇಕು ಅದಕ್ಕೆಲ್ಲ ಕೂಡ ನಾವು ಮಾಡಿದ್ದಾರೆ. ಶಿಸ್ತು, ಒಂದು ಕೇಸು, ಒಂದು ಗಲಾಟೆ, ಒಂದು ವಿಚಾರ ಅಂಟಿಲ್ ಜನಾರ್ದನ್ ರೆಡ್ಡಿ ಊರಿಗೆ ಬರಗಂಟ ಒಂದು ಗಲಾಟೆ ನಡೆದಿರಲಿಲ್ಲ, ಒಂದು ಸಣ್ಣ ಇನ್ಸಿಡೆಂಟ್ ನಡೆದಿಲ್ಲ, ಒಂದು ಎಫ್ಐಆರ್ ಆಗಿಲ್ಲ. ಈಗ ಮಾತಾಡೋ ಹಕ್ಕು ಅವ್ರಿಗಿಲ್ಲ. ಅದರಿಂದ ಇಡೀ ಪಾರ್ಟಿ ಸ್ಟ್ಯಾಂಡ್ಸ್ ವಿತ್ ಮೈ MLA. ನಮ್ಮ MLA ಶಾಂತಿ ಕಾಪಾಡಲಿಕ್ಕೆ ಹೋಗಿದ್ದಾರೆ. ನಮ್ಮ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ. ಯಾರು ಏನು ಅಂತ ತನಿಖೆಯಿಂದ ಈಚೆ ಬರ್ತದೆ. ಕೂಡಲೇ ಆಲ್ ಪ್ರೈವೇಟ್ ಗನ್ಸ್ನೆಲ್ಲ ಸೀಸ್ ಮಾಡಿದೆ. ಜೊತೆಗೆ ಈ ಗನ್ ಕೊಡೋ ವಿಚಾರದಲ್ಲಿ ಮುಂದಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾವೀಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲದೂ ಕೂಡ ನಾವು ಲಿಸ್ಟ್ ಔಟ್ ಮಾಡ್ತೀವಿ. ಸ್ಟ್ರಿಕ್ಟ್ ನಾರ್ಮ್ಸ್ ಕೊಡ್ಲಿಕ್ಕೂ ಕೂಡ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಬರಲಿ, ಹೋಮ್ ಮಿನಿಸ್ಟರ್ ಇರಲಿಲ್ಲ ನನ್ನ ಕ್ಯಾಬಿನೆಟ್ ಅಲ್ಲಿ, ವಿ ವಿಲ್ ಟೇಕ್ ಎ ಕಾಲ್ ಆನ್ ದಟ್. ಬಿಕಾಸ್ ನ್ಯಾಷನಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಎಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಅದಾದ್ಮೇಲೆ ನಾವು ಈ ರೀತಿ ಪ್ರೈವೇಟ್ ಅವ್ರಿಗೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ. ಸೆಕೆಂಡ್ ಇನ್ಸಿಡೆಂಟ್ ಇನ್ ದಿ ಸ್ಟೇಟ್. ನಾನು ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಎಲ್ಲ ಆಗಿತ್ತು ಅಂತ ನಾನು ಹೇಳಕ್ ಹೋಗುದಿಲ್ಲ ಇಲ್ಲಿ. ಸೊ ಬಹಳ ಹುಷಾರಾಗಿ ನಾವು ಇದ್ರ ಬಗ್ಗೆ ಗಮನವನ್ನ ತೆಗೆದುಕೊಳ್ತಾ ಇದ್ದೇವೆ. ಶಾಸಕರು ಬೆಂಕಿ ಹಚ್ಚು ಮಾತಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಆ ಮಾತನ್ನು ನೀವು ಒಪ್ಪಿಕೊಳ್ಳಕ್ಕೆ ರೆಡಿ ಇದ್ದೀರಾ? ಯಾರಡಿ ಸಾರ್ವಜನಿಕವಾಗಿ ಮನೆಗೆ ಸುಟ್ಟಾಕ್ಬಿಟ್ಟಿದ್ದೆ ಅನ್ನೋಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ಕೆಪಿಸಿಸಿ ಅಧ್ಯಕ್ಷರಾಗಿ ಬೆಂಕಿ ಯಾರು ಹಚ್ಚಕ್ ಹೋಗ್ತಾರೆ? ಯಾರು ಅದಕ್ಕೆಲ್ಲ ನಾವು ಸರ್ ಇದು ದ್ವೇಷ ಭಾಷೆ ಚೆಕ್ ಮಾಡ್ತೀನಿ. ಅದನ್ನ ಘಟನೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ರೆಡ್ಡಿ ಅವರು ಇಲ್ಲ, ಇಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ಅವರ ಮನೆ ಭರತ್ ರೆಡ್ಡಿ ಇದ್ರಾ? ಭರತ್ ರೆಡ್ಡಿ ಇದ್ರಾ? ಸತೀಶ್ ರೆಡ್ಡಿ ನೋಡೋಣ. ಭರತ್ ರೆಡ್ಡಿ ಬೆಂಬಲಿಗರು ಮನೆ ಮುಂದೆ ಕುರ್ಚಿಯ ಗಲಾಟೆ ಮಾಡಿದ್ದಾರೆ ಅನ್ನೋದು ಆರೋಪ. ಯಾರು ಆರೋಪ ಇಲ್ಲ. ಯಾಕೆ ಇವ್ರಿ ಅವ್ರ ಮನೆ ಮುಂದೆ ಏನ್ ಆಗಿರ್ಬಾರ್ದ? ವಾಲ್ಮೀಕಿ ಪೋಸ್ಟು, ಸರ್ಕಾರದ ಪೋಸ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೆ ತಪ್ಪೇನಿದೆ? ಅವ್ರ ಮನೆಗೆ ಹೋಗೋರೆಲ್ಲ ಆಯ್ತಾರ? ಎರಡು ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಯಾರು ತನಿಖೆ, ಯಾರು ಫೈರ್ ಮಾಡಿದ್ದಾರೆ ಅಂತ ಯಾರು ಗೊತ್ತು? ಪೊಲೀಸರು ನೋಡ್ತಾರೆ ಅದನ್ನು. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ಳುತ್ತದೆ. ದಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಇನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು SP ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ SP ಮಾತಾಡಿದ್ದೀನಿ. SP ಯಾವ ಸ್ಟೇಜ್ ಅಲ್ಲಿ ನನ್ನ ಹತ್ರ ಮಾತಾಡಿದೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನ್ ಆನ್ಸರ್ ಮಾಡ್ಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಹಿಂದೆ SPಗೂ ಮಾತಾಡಿದ್ದೀನಿ, IG-ಗೂ ಮಾತಾಡಿದ್ದೀನಿ, MLAಗೂ ಮಾತಾಡಿದ್ದೀನಿ, ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ. ಬಿಕಾಸ್ ಯು ಆರ್ ಕನ್ಸರ್ನ್, ಇನ್ಕ್ಲೂಡಿಂಗ್ ಶ್ರೀರಾಮ್ರು ನನಗೆ ಫೋನ್ ಮಾಡಿದ್ರು. ಈ ರೀತಿ ಇಂಥ ಸಂದರ್ಭ ಆಗಿದೆ ಅಂತೇಳಿ ತಕ್ಷಣ ನಾನು ಪೊಲೀಸ್ ಅಲರ್ಟ್ ಮಾಡಿದ್ದೀನಿ. ನನಗೆ ಪಾರ್ಟಿ ಪಕ್ಷ ಮುಖ್ಯ ಅಲ್ಲ. ಅಲ್ಲಿ ನಮ್ಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಬಳ್ಳಾರಿಯಲ್ಲಿ ಏನೋ ಒಂದು ಶಾಂತಿ ಇದೆ ಅಂತ ವಾತಾವರಣ, ಜನರು ಬದುಕ್ತಾ ಇದ್ರು. ನಮ್ಗೆ ಅದು ಇಂಪಾರ್ಟೆಂಟ್. ನಮ್ಗೆ ತಕ್ಷಣ ಶ್ರೀರಾಮುಲು ಹೇಳುವ ಅಂತ ಅಂದ್ಬಿಟ್ಟು ಇನ್ನೇನು ಅಟೆಂಡ್ ಇಟ್ ರೈಟ್ ಆರ್ ರಾಂಗ್ ಅದನ್ನು ಅಟೆಂಡ್ ಮಾಡಿದ್ದೀನಿ. MLAಗೂ ಅಟೆಂಡ್ ಮಾಡಿದ್ದೀನಿ ನಾನು.